ಬಟ್ಟೆಗಳು ಒಣಾಗ್ತಾರಲ್ಲ ಅಲ್ಲಿ ಯಾರೋ ಹೋಗಿ ಅದ್ರ ಮೇಲೆ ಸುರಿದು ಬಿಟ್ಟಿರ್ತಾರೆ. ಈಗ ನೋಡಿ ಕಪ್ಪಾಗ್ತಾ ಇದೆ, ಇನ್ನೊಂದು 10-15 ನಿಮಿಷ ತಾನೇ ಕರ್ಕೊಂಡು ಉರಿತಾ ಹೋಗ್ತಾ ಇರುತ್ತೆ. ಇನ್ನು ಇದಕ್ಕಿದ್ದಂಗೆ ಬೆಂಕಿ ಹತ್ಕೊಂಡು ಉರಿಯುತ್ತೆ ಅಂತ ಹೇಳಿದ್ದೀವಿ. ಇದು ನಿಮಗೆ ಕಾಣಿಸ್ತಿದೆ ಇಷ್ಟೇ, ದಿಸ್ ಈಸ್ ಸೋಡಿಯಂ ಮೆಟಲ್. ಇದು ಯಾರೋ ವ್ಯಕ್ತಿ ಎಲ್ಲೋ ಹೋಗಿ ಸಗಣಿ ಒಳಗಡೆನೋ ಅಥವಾ ನಿಮ್ಮ ಗುಡಿಸ್ಲ ಹತ್ರನೋ ಮತ್ತೆ ಇನ್ನೆಲ್ಲೋ ಹಾಕ್ತಾ ಇರ್ತಾನೆ. ಹಾಕಿ ಒಂದು ದಿವಸಕ್ಕೆ ಇವತ್ತೇ ಹತ್ಕೊಳ್ಳಲ್ಲ, ನಾಳೆ ಹತ್ಕೊಳ್ಬೋದು. ಸೋಡಿಯಂ ಪ್ಲಸ್ ಆಮ್ಲಜನಕ ಸೋಡಿಯಂ ಆಕ್ಸೈಡ್ ಆಗಿ ಹತ್ಕೊಂಡು ಉರಿಯುತ್ತೆ. ಇದಕ್ಕಿದ್ದಂಗೆ ಬೆಂಕಿ ಹತ್ಕೊಂಡು ಉರಿದಾಗ ರಂಜಕ ಪ್ಲಸ್ ಆಮ್ಲಜನಕ ರಂಜಕದ ಪೆಂಟಾಕ್ಸೈಡ್ ಆಗುತ್ತೆ. ಹಾಗೆ ಇನ್ನೊಂದು ಆ ಮನೆಯಲ್ಲಿ ನಡೀತಾ ಇರೋದು ಕುಂಕುಮ ಬೀಳ್ತಾ ಇದೆ. ಆ ಕುಂಕುಮ ಬೀಳ್ತಾ ಇರೋದಕ್ಕೆ ಆ ಮನೆ ಒಳಗಡೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ದುರ್ಬಲ ಮನಸ್ಸು, ಒಬ್ಬ ಹೆಣ್ಣಿನ ಅಥವಾ ಗಂಡಿನ ಕೈವಾಡ ಇದೆ. ನಾವು ಕೌನ್ಸಿಲಿಂಗ್ ಮುಖಾಂತರ ತಿಳ್ಕೊಳ್ತೇವೆ. ನಾನು ಒಂದೇ ಮಾತು ಹೇಳೋ ಅಂಥದ್ದು, ದಯವಿಟ್ಟು ಅವ್ರು ಗಾಬರಿ ಆಗಬೇಡಿ. ನಾನು ಬಂದು ಬಗೆಹರಿಸಿ ನಿಮಗೆ ಕೊಡ್ತೇನೆ. ನಾನು ವಿಜ್ಞಾನಿನೂ ಅಲ್ಲ, ಸೈಂಟಿಸ್ಟು ಅಲ್ಲ, ಯಾವುದು ಜ್ಯೋತಿಷ ಭವಿಷ್ಯ ಯಾರೂ ಅಲ್ಲ, ಒಬ್ಬ ಶಿಕ್ಷಕನಾಗಿ ಬಂದು ಅದನ್ನು ಬಯಲು ಮಾಡ್ತೇನೆ. ಓಕೆ, ಯತೀಂದ್ರ ಅವರೇ, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇದ್ರ ಬಗ್ಗೆ? ಇದು ಇಂಥ ಒಂದು ಚರ್ಚೆ ನಿಜವಾಗ್ಲೂ ಪಾಸಿಟಿವ್ ಆಟಿಟ್ಯೂಡಲ್ಲೇ ಹೋಗ್ತಾ ಇದೆ. ಇಷ್ಟೊಂದು ನೊಂದು ಹೋಗಿರುವಂಥ ಈ ಕುಟುಂಬಕ್ಕೆ ಇಷ್ಟುವರೆಗಾಗ್ಲೇ ಯಾರಾದರೂ ಒಬ್ಬರು ಹೋಗ್ಬಿಟ್ಟದು ಅವ್ರಿಗೆ ಸಾಂತ್ವನ ಹೇಳಬೇಕಾಗಿತ್ತು ಅಂತ ಕಾರ್ಯ ಇನ್ನೂವರೆಗೂ ನಡೆದಿಲ್ಲ. ಸೊ ಶ್ರೀಮಾನ್ ನಟರಾಜ್ ಅವರು ಅಂಥ ಒಂದು ಕಾಂಕರ್ಯಕ್ಕೆ ಕೈ ಹಾಕ್ತಾ ಇದ್ದಾರೆ. ಆ ಕುಟುಂಬದವ್ರ ಹತ್ರ ಹೋಗ್ಬಿಟ್ಟು ಅವರ ನೋವುಗಳಿಗೆ ಸ್ಪಂದಿಸ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಅಂಥ ವ್ಯಕ್ತಿಗಳನ್ನು ನಾವು ಶ್ಲಾಘನೆ ಮಾಡಬೇಕಾಗ್ತದೆ ಈ ಸಂದರ್ಭದಲ್ಲಿ. ಸೊ ಆ ಕುಟುಂಬಕ್ಕೆ ಹೇಳೋದಿಷ್ಟೇ, ಜ್ಯೋತಿಷಿ ಆಗಿರಲಿ ಯಾವನೇ ಆಗಿರಲಿ, ಹಣ ಕೀಳುವಂಥ ಒಂದು ದಂಧೆ ಮಾಡಿಕೊಂಡು ಬಂದು ನಿಮ್ಮಲ್ಲಿ ನಿಮ್ಮ ಕಷ್ಟವನ್ನು ಕೂಡ ಅವನು ತನ್ನ ಸುಖಕ್ಕಾಗಿ ಬಳಸ್ಕೊಳ್ತಿರುವಂಥ ವ್ಯಕ್ತಿಗಳು ಇವತ್ತೆಲ್ಲ ನಾಳೆ ನಶಿಸಿ ಹೋಗ್ತಾರೆ. ಅದ್ರ ಬಗ್ಗೆ ಯೋಚನೆ ಬೇಡ. ಇನ್ನೊಂದು ವಿಚಾರ, ನಿಮ್ಮ ಕುಟುಂಬದವರೊಂದಿಗೆ ಕೌನ್ಸಿಲಿಂಗ್ ಮಾಡಲಿಕ್ಕೆ ಅವರೇ ಸ್ವತಃ ಬರ್ತಾ ಇದ್ದಾರೆ. ಅವರನ್ನು ಸರಿಯಾದ ರೀತಿಯಲ್ಲಿ ಬರಮಾಡಿಕೊಂಡು ನಿಮ್ಮ ಕಷ್ಟ ಸಂಕಷ್ಟಗಳನ್ನ ಅವ್ರಿಗೆ ಹೇಳಿ, ಅದರಿಂದ ಅವ್ರಿಗೂ ಮತ್ತು ನಿಮಗೂ ಇಬ್ಬರಿಗೂ ಒಳ್ಳೆಯ ಹೆಸರು ಬರಲಿ ಮತ್ತು ನಿಮಗೂ ಅನುಕೂಲ ಆಗಲಿ ಅಂತ ಹೇಳ್ತಾ ಇದ್ದೀನಿ ಈ ವಾಹಿನಿ ಮುಖಾಂತರ. ಥ್ಯಾಂಕ್ ಯು. ಜೈನ್ ಅವರೇ, ಕೊನೆಯದಾಗಿ ಏನು ಹೇಳಕ್ಕೆ? ಈಗ ಇದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸಲ್ಲಿ ನಾವು ತುಂಬ ಇಂಥ ಪ್ರಾಬ್ಲಮ್ಸ್ ತುಂಬ ಸಾಲ್ವ್ ಮಾಡಿದ್ದೀವಿ. ಅದೇ ಈಗ ಭೂತ ಬರೋದು, ಅವ್ರಿಗೇನು ಪ್ರಾಬ್ಲಮ್ ಇದೆ ಕೌನ್ಸಿಲಿಂಗ್ ಮಾಡಿದ್ದೀವಿ. ಅಸ್ಟ್ರಾಲಜಿ ಬೇಕಿಲ್ಲ ಇದಕ್ಕೆ. ಇದು ಕಾಮನ್ ಸೆನ್ಸ್. ಸೆನ್ಸ್ ವಿತೌಟ್ ಕಾಮನ್ ಸೆನ್ಸ್ ಇಸ್ ನಾನ್ ಸೆನ್ಸ್. ಹೌದಾ? ಸೊ ಈಗ ನೀವು ಹೋಗೋದು ನಂಗೆ ಸಂತೋಷ. ವಾಟ್ ಐ ಆಮ್ ವಾಚಿಂಗ್ ಇಟ್ ಕುಡ್ ಬಿ ಸಂಬಡೀಸ್ ಹ್ಯಾಂಡ್. ಇದಿದೆ, ಒಂದು ಫ್ಯಾಮಿಲಿಯಲ್ಲಿ ಇದೆ ಅದು ನೀವು ಕಂಡುಹಿಡಿಬೇಕು. ಅವರು ಹುಷಾರೇ, ಮಾಡಿದವ್ರು ಭಾಳ ಹುಷಾರಿದೆ. ಯು ಹ್ಯಾವ್ ಟು ಬಿ ಮೋರ್ ಕ್ಲೆವರ್. ಅವ್ರಿಗಿಂತ ಬುದ್ಧಿವಂತ ನೀವಿರಬೇಕು. ಓಕೆ, ಐ ಆಮ್ ಹ್ಯಾಪಿ ಯು ವಾಂಟ್ ಟು ಗೋ ಸಾಲ್ವ್ ದ ಪ್ರಾಬ್ಲಮ್. ವಿ ಹ್ಯಾವ್ ಡನ್ ಲಾಟ್ಸ್ ಆಫ್ ಕೇಸಸ್. ಈಗ ನಿಮ್ಮ ಕೈಯಲ್ಲಿ ಆಗದಿದ್ದರೆ, ಈಗ ಒಂದು ಪ್ರಶ್ನೆ, ಈಗ 99% is boiling point, 1% is evaporation. What is evaporation? What is the difference in 1%? 99% ನಂಬಲ್ಲ. ಆ 1% ಏನು ಅಂತ ಕೇಳಿದ್ರು. ದಟ್ ಈಸ್ ಎವಾಪ್ರೇಷನ್. ವಾಟ್ ಈಸ್ ದಟ್ ಎವಾಪ್ರೇಷನ್? ದ ಪಾಯಿಂಟ್ ವಿಚ್ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್. ಈಗ ನಿಮ್ಮ ಕೈಯಲ್ಲಿ ನಂಗೆ ಸಂತೋಷ. ಆ್ಯಸ್ ಎ ಚಾಲೆಂಜ್ ನೀವು ಹೋಗ್ತಾ ಇದ್ದೀರಾ, ಐ ಆಮ್ ಹ್ಯಾಪಿ. ನಿಮ್ಮ ಕೈಯಲ್ಲಿ ಆಗದಿದ್ರೆ ಎವಾಪರೇಷನ್ ಅಂತ ವರ್ಡ್ ಯೂಸ್ ಮಾಡಿದ್ರಲ್ಲ, ಈವನ್ ಸೈಂಟಿಫಿಕ್ ಆಗಿ ಎವಾಪರೇಷನ್ ನಾವು ಪ್ರೂವ್ ಮಾಡ್ತೀವಿ. ಎವಾಪರೇಷನ್, ವಾಟರ್ ಬಾಯ್ಲಿಂಗ್ ಪಾಯಿಂಟ್ ಆದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಇಸ್ ಎವಾಪರೇಷನ್. ದಟ್ ಈಸ್ ಆಲ್ಸೋ ಸೈಂಟಿಫಿಕಲಿ ಬಟ್ ಡೋಂಟ್ ಸೇ ದಟ್ which we cannot prove ಅಂತ ಹೇಳ್ಬಿಟ್ಟು ಎವಾಪರೇಷನ್ ಐ ಕ್ಯಾನ್ ಪ್ರೂವ್. ಆಫ್ಟರ್ ಬಾಯ್ಲಿಂಗ್ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಇಸ್ ಎವಾಪರೇಷನ್. How can you say that you cannot prove? That I will not agree with you. Evaporation can be proved scientifically. ಮಿಸ್ಟರ್ ವಿಜಯ್ ಕುಮಾರ್, ಈಗ ಜೈನ್ ನನಗೆ ಚಾಲೆಂಜ್ ಕೊಟ್ಟಿದ್ದಾರೆ. ಚಾಲೆಂಜ್ ಕೊಟ್ಟಿದ್ದೀರಿ. ಹೌದು. ಏನಂತ we have come here to solve their problem. Okay. Let people come to know the Natka Bele. Yes. This is a master plan in the family. Somebody has done, because I too got experience in this. Okay, you are going to solve it. I am very happy. In case you cannot solve, I will come with you. I will solve it. Okay. ಒಂದು ನಿಮಿಷ. What way I do? What way I do? ಆಗ್ಲಿಲ್ಲ ಅಂದ್ರೆ, ನನ್ನ ಕೈಲಿ ಆಗ್ಲಿಲ್ಲ ಅಂದ್ರೆ ಇವತ್ತು ಪವಾಡ ಬಯಲು ಮಾಡೋದನ್ನ ಆ ಕ್ಷಣ ಬಿಟ್ಬಿಡ್ತೀನಿ. ನೀವು ಜ್ಯೋತಿಷ್ಯ ಬಿಡ್ತೀರಾ? ಇದು ಚಾಲೆಂಜ್. ಜ್ಯೋತಿಷ್ಯ ಬಿಡ್ತೀರಾ? ಆಗದಿದ್ರೆ ನೀವೆಲ್ಲ ಬಿಟ್ಬಿಡ್ತೀರಾ? ಈ ಕ್ಷಣ ಬಿಡ್ತೀನಿ. ನನ್ನ ಕೈಲಿ ಆಗ್ಲಿಲ್ಲ ಅಂದ್ರೆ ಒಂದು ವಾರ ತಪ್ಪಿರ 15 ದಿವಸ ಈ ಟೈಮ್ ತಗೊಂಡಿದ್ದೀನಿ. ಅವ್ರು ಸಂತೋಷವಾಗಿದ್ದಾರೆ ಅಂತ ಇದೇ ಚಾನಲ್ ಅಲ್ಲಿ ಹೇಳ್ತೀವಿ. ಹೇಳಿಸ್ಲಿಲ್ಲ ಅಂದ್ರೆ ಆ ದಿನದಿಂದ ಪವಾಡ ಬಯಲು ಕಾರ್ಯಕ್ರಮ ಮಾಡಲ್ಲ. ಚಾಲೆಂಜ್ ಇದು. ಓಕೆ, ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ.
ನಾನು ಮಾಡಿ ಮೇಡಮ್ Sure, sure. ಮಾತಾಡಕ್ಕೆ ಇಲ್ಲ, ನೀವು ಬಿಡ್ತೀರಾ, ನಿಮ್ ಕೈ ಆಗ್ಲಿಲ್ಲ ಅಂತ ಬಿಡ್ತೀರಾ? ಹೌದು, ಬಿಡ್ತೇನೆ. ಫೈನಲ್ ಆಗಿ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ವೀಕ್ಷಕರಿಗೆ. ಇದು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಳಿ. ಅಂತಿಂತ ದುಷ್ಟಶಕ್ತಿಗಳಿಗೆ ಒಳಗಾಗ್ಬಿಟ್ಟು ನಿಮ್ ದುಡ್ಡು ಕಳ್ಕೊಂಡು ನಿಮ್ಮ ಮನಶಾಂತಿನ ಕಳ್ಕೊಂಡ್ಬಿಟ್ಟು ಇಂಥ ಒಂದು ದುಷ್ಟಶಕ್ತಿಗಳಿಗೆ ಬಲಿ ಆಗ್ಬೇಡಿ. ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಳಿ ಅಂತ ನನ್ನ ಒಂದು ಸಲಹೆ. Thank you. ಧನ್ಯವಾದ. ಐ ವಿಲ್ ಡೂ ಇಟ್ ಫ್ರೀಲಿ. Yes, yes. ಓಕೆ, ಥ್ಯಾಂಕ್ ಯು. Thank you. ಡೆಫಿನೆಟ್ಲಿ ಜೈನ್ ಅವರೇ, ಅಂತಹ ಒಂದು ಪರಿಸ್ಥಿತಿ ಬರ್ದೇ ಇರಲಿ ಅಂತ ನಾವು ಆಶಿಸ್ತೀವಿ. ಇಲ್ಲ, madam, ಧನ್ಯವಾದ. ಈ ವಿಚಾರದಲ್ಲಿ ನಾನು ಹೇಳೋ ಹಾಗಿದ್ರೆ ಚಾಲೆಂಜಿಂಗ್ ಇಸ್ ಎ ಡಿಫರೆಂಟ್ ಕ್ವಶನ್. ಪ್ರಾಬ್ಲಮ್ ಸಾಲ್ವ್ ಆಗಬೇಕು. Yes, ಖಂಡಿತ ಪ್ರಾಬ್ಲಮ್ Thank you. Challenging which is connected with the knowledge oriented challenge. Knowledge Okay, sir. oriented. No. This is purely a knowledge oriented ಅಲ್ಲ, challenge. ನನ್ಗೇನಂದ್ರೆ Nothing to do with your ಅವರು personal ಸಾಲ್ವ್ enmity or ಏನೋ ಬೇರೆ ಇದು. ಸಾಲ್ವ್ ಮಾಡ್ಲಿ, ನಾನು Yes. ಕರ್ತವ್ಯನ ಬಿಟ್ಬಿಡ್ತೀನಿ ಅನ್ನೋದು ಖಂಡಿತ, ಅವ್ರದ್ದಾಗ್ಲಿ. ಖಂಡಿತ. ಯತೀಂದ್ರ ಸಾಯಿ ನಾಲೆಡ್ಜ್ ಇದು ಚಾಲೆಂಜ್ ಇಲ್ಲ, ಇಲ್ಲ, ಖಂಡಿತ. ನಾಲೆಡ್ಜ್ ಓರಿಯೆಂಟೆಡ್ Yes, ಚಾಲೆಂಜ್. yes, yes, ಅದೇ ನಮ್ಮ ಆಶಯ. ಧನ್ಯವಾದ. Knowledge ಧನ್ಯವಾದ, ಧನ್ಯವಾದ, acquisition ಧನ್ಯವಾದ. ವೈಯಕ್ತಿಕವಾಗಿ ಯಾರು ಬೇಡ. ತೆಗೆದುಕೊಳ್ಳ ಓಕೆ, ಓಕೆ, ಧನ್ಯವಾದ. Challenge ಧನ್ಯವಾದ. ಈಗ ನಾನು ಹೇಳಿದೆ So, ವೀಕ್ಷಕರೇ- ಬೋತ್ ಡಾಕ್ಟರ್ಸ್ ಟು ಸಾಲ್ವ್ ದ ಪ್ರಾಬ್ಲಮ್. ಸೊ ವೀಕ್ಷಕರೇ, ನಾನು ಈಗಾಗಲೇ ಹೇಳದ ಹಾಗೆ But the ಪ್ರತಿಯೊಂದನ್ನು- ಪ್ರತಿಯೊಂದನ್ನು ಕೂಡ ವೈಜ್ಞಾನಿಕವಾಗಿ ನಾವು ನೋಡ್ಬೇಕಾಗುತ್ತೆ. ಎಚ್ ನರಸಿಂಹಯ್ಯ ಅವರು ಯಾವಾಗ್ಲೂ ಒಂದು ಪ್ರಶ್ನೆ ರೈಸ್ ಮಾಡ್ತಿದ್ರು, ಕ್ವೆಶ್ಚನ್ ಮಾಡದೆ ಯಾವುದನ್ನು ಒಪ್ಪಬೇಡಿ. ಇದನ್ನೇ ನಾವು ಹೇಳ್ತಾ ಇದೀವಿ. ಇದು ಇವತ್ತಿನ ದುನಿಯಾ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.